ಯಾರು? ಕನ್ನಡದ ಬಾಸ್ ಸಿನಿಮಾ ವಿರುದ್ಧ ನೋಟಿಸ್ ಜಾರಿಯಾಗಿದೆ. ನಟ ದರ್ಶನ್ ಪರ ವಕೀಲರು ಬಾಸ್ ಸಿನಿಮಾದ ನಿರ್ದೇಶಕ ಆರ್ ಲವ ಹಾಗೂ ನಟ ಹಾಗೂ ನಿರ್ಮಾಪಕ ತನೀಶ್ ಶಿವಣ್ಣ ವಿರುದ್ಧ ನೋಟಿಸ್ ಜಾರಿ ಮಾಡಿದ್ದಾರೆ. ಅಷ್ಟಕ್ಕೂ ಆಗಿದ್ದೇನು ಅಂತ ನೋಡ್ತಾ ಹೋಗೋದಾದ್ರೆ, ಬಾಸ್ ಸಿನಿಮಾಗೂ ದರ್ಶನ್ ಅವರಿಗೂ ಏನ್ ಸಂಬಂಧ? ನೋಟಿಸ್ ಕೊಟ್ಟ ಕಾರಣ ಏನು? 50 ಪುಟಗಳ ನೋಟಿಸ್ ಎಲ್ಲ ಏನಿದೆ? ಯಾವೆಲ್ಲ ಅಂಶಗಳಿದೆ? ಬಾಸ್ ಸಿನಿಮಾ ತಂಡದ ಮುಂದಿನ ಅಪ್ಡೇಟ್ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಕಳೆದ ವಾರ ಬಾಸ್ ಸಿನಿಮಾದ ಟೀಸರ್ ರಿಲೀಸ್ ಆಗಿತ್ತು. ಅದಾದ ನಂತರ ಒಂದು ಚರ್ಚೆ ಶುರುವಾಯಿತು. ಅದೇನು ಅಂದ್ರೆ, ಇದು ನಟ ದರ್ಶನ್ ಅವರ ರಿಯಲ್ ಕಥೆ ಅಂತ. ಹೌದು, ಟೀಸರ್ ರಿಲೀಸ್ ಆದ್ಮೇಲೆ ಗೊತ್ತಾಗಿದ್ದು, ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧಪಟ್ಟಂತೆ ದರ್ಶನ್ ಜೈಲ್ ಸೇರಿದ್ದಾರೆ, ಅದನ್ನೇ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಅಂತ ಆಯ್ತು. ಆದ್ರೆ ಈ ಬಗ್ಗೆ ಸಿನಿಮಾದ ನಿರ್ದೇಶಕ ಲವ ಆಗಿರ್ಲಿ ಅಥವಾ ನಾಯಕ ಹಾಗೂ ನಿರ್ಮಾಪಕ ತನೀಶ್ ಶಿವಣ್ಣ ಆಗ್ಲಿ, ಇದು ಅವರದ್ದೇ ಸ್ಟೋರಿ ಅಂತ ಒಪ್ಕೊಳ್ಳೇ ಇಲ್ಲ. ಬದಲಾಗಿ ಟೀಸರ್ ನೋಡಿ ಸಿನಿಮಾ ಕತೆ ಹೇಗ್ ಹೇಳ್ತೀರಾ ಅಂತ ಮಾಧ್ಯಮದವರಿಗೆ ಪ್ರಶ್ನೆ ಮಾಡಿದ್ರು. ಜೊತೆಗೆ, ನಾವು ಮಾಡಿರೋದು ನೈಜ ಘಟನೆಗಳ ಆಧಾರಿತ ಸಿನಿಮಾ, ನಿಮಗೆ ಆ ರೀತಿ ಅನಿಸಿರಬಹುದು ಅಂತ ಹೇಳಿದ್ರು. ಇಷ್ಟೆಲ್ಲ ಆದ ನಂತರ ಈ ಸಿನಿಮಾ ವಿಚಾರವಾಗಿ ದರ್ಶನ್ ಆಗ್ಲಿ ಅಥವಾ ದರ್ಶನ್ ಕುಟುಂಬದವರಾಗ್ಲಿ ಯಾಕೆ ಏನು ಮಾತಾಡ್ತಾ ಇಲ್ಲ ಅಂತ ಅಂದುಕೊಳ್ಳುವಷ್ಟರಲ್ಲಿ ಇಂದು ದರ್ಶನ್ ಪರ ವಕೀಲರಿಂದ ಒಂದು ನೋಟಿಸ್ ಬಾಸ್ ಸಿನಿಮಾ ವಿರುದ್ಧ ಸೆನ್ಸಾರ್ ಮಂಡಳಿಗೆ 50 ಪುಟಗಳ ನೋಟಿಸ್ ತಲುಪಿದೆ. ಅದರಲ್ಲೇನಿದೆ ಅಂದ್ರೆ, ಬಾಸ್ ಸಿನಿಮಾದ ಟೀಸರ್ ಪ್ರಕಾರ ಇದು ದರ್ಶನ್ ಅವರ ರಿಯಲ್ ಕಥೆ. ಆದ್ರೆ ಈ ವಿಚಾರ ಈಗ ಕೋರ್ಟ್ನಲ್ಲಿದೆ. ಹಾಗಾಗಿ ಸೆನ್ಸಾರ್ ಮಂಡಳಿಯವರು ಯು ಅಥವಾ ಯುಎ ಅಥವಾ ಎ ಅಥವಾ ಎಸ್ ಸರ್ಟಿಫಿಕೇಟ್ ಅನ್ನ ನೀಡಬಾರದು ಅಂತ ಸೆಕ್ಷನ್ 5B ಸಿನಿಮಾಟೋಗ್ರಾಫ್ ಆಕ್ಟ್ 1952 ಅಡಿಯಲ್ಲಿ ನೋಟಿಸ್ ಜಾರಿ ಮಾಡಿದ್ದಾರೆ. ನಿಜ ಹೇಳಬೇಕು ಅಂದ್ರೆ, ಟೀಸರ್ ಕೂಡ ಅದೇ ರೀತಿ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಅನುಭವಿಸ್ತಾ ಇರೋ ಎಲ್ಲ ಎಲಿಮೆಂಟ್ಸ್ಗಳು ಟೀಸರ್ನಲ್ಲಿದೆ. ಹಾಗಾಗಿ ನೋಟಿಸ್ ಕೊಟ್ಟಿದ್ದಾರೆ. ದೇಶದಲ್ಲಿ ನಡೆಯೋ ಯಾವುದೇ ನೈಜ ಘಟನೆಗಳ ಆಧಾರದ ಮೇಲೆ ಸಿನಿಮಾ ಮಾಡಬಹುದು. ಆ ರೀತಿಯ ಸಿನಿಮಾಗಳು ಸಾಕಷ್ಟು ಬಂದಿವೆ, ಈಗಲೂ ಬರ್ತಾ ಇವೆ ಕೂಡ. ಆದ್ರೆ ಆ ಘಟನೆಗಳು ಕೋರ್ಟ್ನಲ್ಲಿದ್ರೆ ಆಗುತ್ತಾ ಅನ್ನೋದೇ ಚರ್ಚೆ. ಯಾವುದೇ ಕೇಸ್ ಇನ್ನು ಕೋರ್ಟ್ನಲ್ಲಿದ್ರೆ ಆ ಘಟನೆಗಳ ಬಗ್ಗೆ ಸಿನಿಮಾ ಮಾಡೋಕೆ ಅನುಮತಿ ಸಿಗೋದಿಲ್ಲ. ಆ ಧೈರ್ಯವನ್ನು ಯಾರೂ ಮಾಡೋಲ್ಲ. ಆದ್ರೆ ಬಾಸ್ ಸಿನಿಮಾ ತಂಡ ಈ ಧೈರ್ಯಕ್ಕೆ ಕೈ ಹಾಕಿ ಈಗ ನೋಟಿಸ್ ವರೆಗೂ ಬಂದು ನಿಂತಿದೆ. ಎನಿವೆ, ಬಾಸ್ ಸಿನಿಮಾ ತಂಡದ ವಿರುದ್ಧ ನೋಟಿಸ್ ಕೊಟ್ಟಾಗಿದೆ. ಸೆನ್ಸಾರ್ ಮಂಡಳಿಗೆ 50 ಪುಟಗಳ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಬಾಸ್ ಸಿನಿಮಾ ಟೀಮ್ನದ್ದು ಮುಂದಿನ ನಡೆ ಏನು? ನೋಟಿಸ್ಗೆ ಯಾವ ರೀತಿ ರಿಪ್ಲೈ ಕೊಡ್ತಾರೆ? ಸೆನ್ಸಾರ್ ಮಂಡಳಿ ಬಾಸ್ ಸಿನಿಮಾದ ಸೆನ್ಸಾರ್ ಮಾಡುತ್ತಾ ಅಥವಾ ಯಾವುದಾದ್ರೂ ಸೀನ್ಗಳಿಗೆ ಕತ್ರಿ ಹಾಕಿ ರಿಲೀಸ್ಗೆ ಅನುಮತಿ ಕೊಡುತ್ತಾ? ಒಂದ್ ವೇಳೆ ಸೆನ್ಸಾರ್ ಮಂಡಳಿ ಓಕೆ ಅಂದ್ರೂ ಕೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ.